ನಾಡಿಪತಿ ಗೋಶಾಲೆಗೆ ಸ್ವಾಗತ. ಇದು ಅತಿ ಚಿಕ್ಕ ಹಸುವಿನ ಗೋಶಾಲೆ. ಹೌದಾ? ಇದು ತಾಯಿನ? ನೋಡ್ತಾ ಇದ್ದೀರಲ್ಲ, ಇದು ತಾಯಿ, ಇದು ಅದರ ಕರು. ಹೌದಾ? ಇದು 2 ಅಡಿ. ಇದರ ಮರಿಯನ್ನ ನೋಡಬಹುದು, 1 ಅಡಿ ಎತ್ತರ. ಹೌದಾ ಮೇಡಮ್? ಇದು 3ನೇ ಹಾಲುಣಿಸುವಿಕೆ. ಹೌದಾ? ಈಗ ಪುಂಗನೂರು ಹಸು ಮತ್ತು ಈ ನಾಡಿಪತಿ ಹಸುವಿಗೆ ಇರುವ ವ್ಯತ್ಯಾಸವನ್ನು ನಾನು ತಿಳಿಯಬಹುದೇ? ಎಲ್ಲರೂ ಪುಂಗನೂರು ಹಸು ಅತಿ ಚಿಕ್ಕ ಹಸು ಅಂದುಕೊಂಡಿದ್ದಾರೆ, ಆದರೆ ತಪ್ಪು. ಹೌದಾ? ಪುಂಗನೂರು ಹಸು 3 ರಿಂದ 5 ಅಡಿ ಇರುತ್ತದೆ. ಆಕ್ರಮಣಕಾರಿ, ಮನೆಯೊಳಗೆ ತಾತಲಾಗದು. ಅದರ ತೂಕ 120 ರಿಂದ 150 ಕೆಜಿ ಆಗಬಹುದು. ನಾಡಿಪತಿ ಜಾನುವಾರು 2 ಅಡಿ ಎತ್ತರವಿದೆ. ಫ್ಲಾಟ್ಗಳು ಮನೆಯೊಳಗೆ ಸುಲಭವಾಗಿ ಇರಬಹುದು. ನೆಲದ ಮೇಲೆ, ಟೈಲ್ಸ್ ಮೇಲೂ ನಡೆಯಬಹುದು. ಇವು 50 ರಿಂದ 60 ಕೆಜಿ ಇರುತ್ತವೆ. 2 ಅಡಿ ಎತ್ತರವಿರುವ ಕಾರಣ ಮನೆಯೊಳಗೆ ಸುಲಭವಾಗಿ ಸಾಕಬಹುದು. ಹೌದಾ ಮೇಡಮ್? ಹಾಗಿದ್ರೆ ಇದು ಭಾರತದಲ್ಲಿ ಲಭ್ಯವಿದೆಯೇ? ಭಾರತದಲ್ಲಿ ಎಲ್ಲಿ ಸಿಗುತ್ತೆ ಇದು? ಇದು ನಮ್ಮ ನಾಡಿಪತಿ ಗೋಶಾಲೆ 2 ರಾಜ್ಯಗಳಲ್ಲಿ ಇದೆ. ಆಂಧ್ರ ಪ್ರದೇಶದ ಸಾಕಿನಾಡ ಸಮೀಪ ಲಿಂಗಂಪಾಟೆ ಗ್ರಾಮವಿದೆ, ಅಲ್ಲಿದೆ. ತೆಲಂಗಾಣದ ಹೈದರಾಬಾದ್ ಬಳಿ ಶಂಕರಪಲ್ಲಿಯಲ್ಲೂ ಇದೆ. ಹೌದಾ? 2 ಕಡೆ ಲಭ್ಯವಿವೆ. ಹೌದು. ಇದು ವಿಶ್ವದ ಅತಿ ಚಿಕ್ಕ ಹಸು ಎಂದು ಪ್ರಸಿದ್ಧಿಯಲ್ಲವೇ? ಹೌದು, ಇದು ವಿಶ್ವದ ಅತಿ ಚಿಕ್ಕ ವಿಶ್ವ ದಾಖಲೆಯ ಹಸು. 25 ಇಂಚಿನದು ನಮ್ಮ ಹಸು, 16 ಇಂಚಿನ ಹಸು. ಓಕೆ. ಮತ್ತು ಮುಂದಿನ ಪೀಳಿಗೆಯಲ್ಲಿ ಅಭಿವೃದ್ಧಿಯಾಗಿದೆ. ಅದು 1 ಅಡಿಗಿಂತ ಚಿಕ್ಕದು. ಹೌದಾ? ಓಕೆ. ಹಾಗಿದ್ರೆ ಈ 1 ಅಡಿಗಿಂತ ಕೆಳಗಿರುವ ಹಸುವಿಗೆ ನಾಡಿಪತಿ ಜಾನುವಾರು ಅಂತ ಏನಾದ್ರೂ ಹೆಸರು ಕೊಟ್ಟಿದ್ದೀರಾ? ಹೌದು, ಇದು ಅತಿ ಚಿಕ್ಕ ಹಸು. 1 ಇಂಚು ಕಡಿಮೆ ನಾಡಿಪತಿ ಜಾನುವಾರು ಅದು. ಹೌದಾ? ಓಕೆ. ಹಾಗಿದ್ರೆ ಇದನ್ನು ನಾವು ಮನೆಗೆ ತೆಗೆದುಕೊಂಡು ಹೋಗಬಹುದಾ? ಮನೆಯೊಳಗೆ ಸಾಕುವುದು. ಗಂಡು ಹೆಣ್ಣು 2ನ್ನೂ ಕೊಡುತ್ತೇವೆ. ಅವು ಮರಿ ಹಾಕುತ್ತವೆ, ನೀವು ಹಾಲು ಕುಡಿಯಬಹುದು. ಇದರ ಹಾಲಿಗೆ ಔಷಧೀಯ ಗುಣಗಳಿದ್ದು ಆರೋಗ್ಯಕ್ಕೆ ಒಳ್ಳೆಯದು. 1 ಅಡಿಗಿಂತ ಚಿಕ್ಕ ಹಸು ಕೂಡ ಹಾಲು ಕೊಡುತ್ತಾ? ಹೌದು, 1 ಲೀಟರ್ ಹಾಲು ಕೊಡುತ್ತೆ. ಹೌದಾ? ಓಕೆ. ಮನೆಯ ಮೇಡಮ್, ಹಾಗಿದ್ರೆ ನಾವು ತಗೊಂಡು ಹೋಗುವಾಗ ನೀವು 2 ಕೊಡ್ತೀರಾ, ಹಸು ಮತ್ತು ನಂದಿ? ಗಂಡು ಹೆಣ್ಣು 2ನ್ನೂ ಕೊಡ್ತೀವಿ. ಹೌದಾ? ನೈಸರ್ಗಿಕ ಸಂತಾನೋತ್ಪತ್ತಿಗೆ ಆದ್ಯತೆ. ಭಾರತದಾದ್ಯಂತ ಸಾರಿಗೆ ವ್ಯವಸ್ಥೆ ಇದೆ. ಖಂಡಿತ, ಅದ್ಭುತ. ಮೇಡಮ್, ನಿಮ್ಮ ನಾಡಿಪತಿ ಗೋಶಾಲೆ ಮತ್ತು ಪಿ ಕೃಷ್ಣರಾಜು ಅವರು ಉತ್ತಮ ಕೆಲಸ ಮಾಡುತ್ತಿದ್ದಾರೆ. ನಾನು ಕೇಳಿದ್ದೇನೆ, ಈ ಹಸುವನ್ನು ಮೋದಿಜಿ ಮತ್ತು ಹಲವಾರು ಗಣ್ಯರಿಗೆ ನೀಡಲಾಗಿದೆ ಎಂದು. ನೀವು ನೋಡಬಹುದು, ಮೋದಿ ಅವರ ಹತ್ರ ಇದೆ, ಯೋಗಿ ಅವರ ಹತ್ರ, ಹೌದು, ಅಂಬಾನಿ ಹತ್ರ ತುಂಬಾ ಜನ ತಗೊಂಡಿದ್ದಾರೆ. ಹೌದು, ಅದನ್ನು ಅವರೇ ಶುರು ಮಾಡಿದ್ದಾರೆ. ಮನೆಯೊಳಗೆ ಸಾಕುವುದು ಒಂದು ಸ್ಫೂರ್ತಿ ಅಂತ ಆಗಿದೆ. ಈಗ ಬಹಳಷ್ಟು ಜನರು ಮನೆಯೊಳಗೆ ನಾಯಿ ಬದಲು ಹಸು ಸಾಕುತ್ತಿದ್ದಾರೆ. ಈ ಪರಿಶ್ರಮ ಡಾಕ್ಟರ್ ಪಿ ಕೃಷ್ಣರಾಜು ಅವರ 20 ವರ್ಷಗಳದ್ದು. ಇಷ್ಟು ಚಿಕ್ಕ ಹಸು ಮಾಡಿದರು. ಈ ಹಸುವಿಗೆ ರಾಜ ಮರ್ಯಾದೆ ನೀಡಿದ್ದಾರೆ. ಹೌದು, ಇದನ್ನು ನಾನು ನೋಡ್ತಾ ಇದ್ದೀನಿ. ತುಂಬಾ ಶಾಂತ ಸ್ವಭಾವದ ಹಸು. ನನ್ನ ಮಕ್ಕಳು ಕೂಡ ಇದರ ಹತ್ತಿರ ಬರಬಹುದು. ಈ ಸೈಜ್ ಇರೋದ್ರಿಂದ ಮಕ್ಕಳ ಹತ್ತಿರ ಕೂಡ ಇಡಬಹುದು. ನಾಯಿ ಸಾಕ್ತಿರಲ್ವಾ, ಕಚ್ಚಿದರೆ ಸಮಸ್ಯೆ ಆದ್ರೂ ಇದು ಹಸು ಅತ್ಯುತ್ತಮ 7.8 ಇಂಚು ಸಕಾರಾತ್ಮಕ ಶಕ್ತಿ ಬರುತ್ತೆ. ಹೌದು. ಅಂದರೆ ಉತ್ತರದಲ್ಲಿ ಹೇಳುವ ಹಾಗೆ ಮೆಟ್ಟಿಲು ಹತ್ತುತ್ತದೆ. ಇದು ಮೆಟ್ಟಿಲುಗರನ್ನು ಹತ್ತಬಲ್ಲದು. ನೀವು ನೋಡಿದಿರಲ್ಲ, ಇವು ಮೆಟ್ಟಿಲುಗರನ್ನು ಏರುತ್ತವೆ. ಹೌದು, ಅಪಾರ್ಟ್ಮೆಂಟ್ ಎಲ್ಲೂ ಇರಬಹುದು, ಮಕ್ಕಳ ಜೊತೆ ವಾಕ್ ಮಾಡಬಹುದು, ಕಾರಲ್ಲೂ ಓಡಾಡಿಸಬಹುದು. ಹೌದು, ತುಂಬಾ ಒಳ್ಳೆ ಮಾತು ಮೇಡಮ್. ಆದರೆ ಇದರಲ್ಲಿ ನಾಡಿಪತಿ ಹೆಸರಲ್ಲಿ ವಂಚನೆ ಆಗ್ತಾ ಇದೆ ಅಲ್ವಾ? ಪುಂಗನೂರು ಹಸುಗಳನ್ನೇ ನಾಡಿಪತಿ ಅಂತ ಕೊಡೋದು ಏನದು? ಜನ ಚಿಕ್ಕ ಹಸು ಅಂದ್ರೆ ಉಂಗನೂರು ಅಂತಲೇ ಭಾವಿಸ್ತಾರೆ. ಇದರಿಂದ ವಂಚನೆ ಹೆಚ್ಚಾಗಿದೆ. ಹೌದಾ? ಇದು 10 ದಿನದ ಕರುಗಳನ್ನು ನಾಡಿಪತಿ ಜಾನುವಾರು ಎಂದು ಮಾಡ್ತಾರೆ. ಆಮೇಲೆ ಅದು ದೊಡ್ಡದಾಗಿ ಬೆಳೆಯುತ್ತದೆ, ಆದ್ರೆ ಎತ್ತರ ಹೆಚ್ಚಾಗುತ್ತದೆ. ನಾವೇನತ್ತು ತೋರಿಸ್ತೀವಿ, ಇದು ತಾಯಿ ಹಾಗೂ ಕರು, ಹಾಗೂ ಅದರ ಎತ್ತರದಲ್ಲಿ ಅಷ್ಟು ಎತ್ತರ ಆಗಲ್ಲ. ಮತ್ತೆ ನಿಮಗೊಂದು ವಿಷಯ ಹೇಳಬೇಕೆಂದರೆ, ನೀವು ಯಾರಿಂದಾದರೂ ನಾಡಿಪತಿ ಹಸು ತಗೋಬೇಕಾದ್ರೆ ತಾಯಿ ಹೇಗೆ ಕಾಣುತ್ತೆ ಅಂತ ಕೇಳಿ ತೋರಿಸಲು ಹೇಳಿ. ತಾಯಿ ಕರು ಜೊತೆಗೆ ಕಾಣಲು. ಹೌದು, ಪೀಳಿಗೆ ತೋರಿತಲ್ಲ, ಪೀಳಿಗೆಯನ್ನು ತೋರಿಸುವುದಿಲ್ಲ. ನಾನು ಅನೇಕ ವಿಡಿಯೋಗಳಲ್ಲಿ ದೊಡ್ಡ ಹಸುಗಳನ್ನು ನೋಡಿದ್ದೇನೆ. ಅವರು ಚಿಕ್ಕದನ್ನೇ ಮಾರುತ್ತಾರೆ. ನಿಮಗೆ ಗೊತ್ತಿರಲಿ, ಅಮ್ಮದಕ್ಕಾಗಿ. ಹೌದು, ಅಂದ್ರೆ ತಾಯಿ ಮತ್ತು ಕರು ಸಿಗೋದು ನಾಡಿಪತಿಯಲ್ಲಿ ಮಾತ್ರ ಸಾಧ್ಯ.
ನಮ್ಮಲ್ಲಿ 9ನೇ ತಲೆಮಾರು ಇತ್ತು, ಅದರಲ್ಲಿ 2 ತಲೆಮಾರು ಇಲ್ಲ. 7 ತಲೆಮಾರುಗಳು ನಾಡಿಪತಿ ಗೋಶಾಲೆಯಲ್ಲಿ ಇವೆ, ಬಂದು ನೋಡಬಹುದು. ಖಂಡಿತ ನಿಮ್ಮ ಗೋಶಾಲೆಗೆ ನಾವು ಭೇಟಿ ಕೊಡ್ತೀವಿ, ಬಂದು ನೋಡ್ತೀವಿ. 2ರಿಂದ 3 ತಲೆಮಾರಿನಿಂದ ನಿಮ್ಮ ಹತ್ತಿರ ಇವೆಯಾ? 7 ತಲೆಮಾರು ಜೀವಂತದಿವೆ. 7 ತಲೆಮಾರು ಕಾಣಬಹುದು. ಇದು ಈಗ 3ನೇ ಕರು ಹಾಕುವಿಕೆ. ಇದಕ್ಕೆ ಇನ್ನೂ 2 ಕರುಗಳು ಇವೆ, ಅಷ್ಟೇ ಎತ್ತರ ಇವೆ. ಓಕೆ ಓಕೆ, ಅದ್ಭುತವಾಗಿದೆ, ತುಂಬಾ ಒಳ್ಳೆಯದು. ಈ ಚಿಕ್ಕ ಹಸು ನಿಮಗೆ ಬೇಕಿದ್ದರೆ ನಾಡಿಪತಿ ಗೋಶಾಲೆಗೆ ಬನ್ನಿ. ಇದು ಪ್ರಪಂಚದಲ್ಲಿ ಬೇರೆಲ್ಲೂ ಸಿಗುವುದಿಲ್ಲ, ಕೇವಲ ನಾಡಿಪತಿ ಗೋಶಾಲೆಯಲ್ಲಿ ಮಾತ್ರ.